ಚೆನ್ನಾಗಿದೆ. ಇದೊಂದು ಹಳ್ಳಿ ಕಂಟೆಂಟ್ ಆದರೆ ಚೆನ್ನಾಗಿದೆ. ಅಷ್ಟಕ್ಕೂ ದಯಾ ಅವರೇ, ಕಂಟೆಂಟ್ ಸ್ವಲ್ಪ ಶಾರ್ಟ್ ಇದೆ ಅಲ್ವಾ? ಡ್ಯೂರೇಷನ್ ಇಂಪಾರ್ಟೆಂಟ್ ಅಲ್ಲ, ಯಾವ ಕಂಟೆಂಟ್ ಮೇಲೆ ನೀವು ಸಿನಿಮಾ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟು. ಆಡಿಯನ್ಸ್ ಕೂತ್ಕೊಂಡು ನಿಜವಾಗ್ಲೂ ಸಿನಿಮಾ ನೋಡ್ತಾರೆ, ಪಕ್ಕಾ ನೋಡ್ತಾರೆ. ಈ ಕತೆನ ನೀರಜ್ ಅವರು ಫಿಲಿಮ್ ಮಾಡಿದ್ರೆ ಚೆನ್ನಾಗಿ ಓಡುತ್ತೆ. ದಯಾಣ್ಣ, ನಿಮ್ಮ ಹತ್ರ ಇನ್ನೊಂದು ಕತೆ ಏನಾದರೂ ಇದೆಯಾ? ಆ ಕತೆನೂ ಯಾವುದಾದ್ರೂ ಊರ್ದಾ? ಊರಲ್ಲಿ ತುಂಬ ಘಟನೆಗಳು ನಡೆಯುತ್ತೆ, ತುಂಬಾ ಇದೆ. ಆದರೆ ಅದು ಆಚೆ ಯಾರ ಕಿವಿಗೂ ಬೀಳೋದೇ ಇಲ್ಲ. ಅದಕ್ಕೋಸ್ಕರನೇ ಈ ಥರ ಹಳ್ಳಿ ಕತೆಗಳನ್ನ ಸಿನಿಮಾ ಮಾಡಿ ಅಂತ ಹೇಳ್ತಿರೋದು. ಅಷ್ಟಕ್ಕೂ ಹಾರರ್ ಫಿಲಮ್ನ ತಗೊಂಡು ತುಂಬ ಜನ ಡೈರೆಕ್ಟರ್ಗಳು ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಈಗ ಒಂದು ಮಾತು ತಗೊಳ್ಳಿ, ಸ್ಯಾಮೋಲಿನ್ ರೇಮ್, ಹಿಚ್ಕಾಕ್, ಕೊಪೋಲಾ, ಈ ಎಲ್ಲ ಡೈರೆಕ್ಟರ್ಗಳು ಈ ಸಬ್ಜೆಕ್ಟ್ನ ತಗೊಂಡು ಕೆಲಸ ಮಾಡಿದ್ದಾರೆ, ಮತ್ತೆ ಸಕ್ಸಸ್ಸು ಸಿಕ್ಕಿದೆ. ಬಾಲಿವುಡ್ಡಲ್ಲಿ ನೋಡಿ ಒಂದ್ಸರಿ, ಬಾಲಿವುಡ್ಡಲ್ಲಿ ಯಾವ ಫೇಮಸ್ ಡೈರೆಕ್ಟರ್? ರಾಮ್ ಗೋಪಾಲ್ ವರ್ಮಾ. ರಾಮ್ ಗೋಪಾಲ್ ವರ್ಮಾ ಅವ್ರು ಕೂಡ ಹಾರರ್ ಸಿನಿಮಾಗಳನ್ನು ಮಾಡಿದ್ದಾರೆ, ಮತ್ತೆ ಸಕ್ಸಸ್ ಕೂಡ ಆಗಿದ್ದಾರೆ. ಒಂದು ನಿಮಿಷ, ನಾನು ಮನೆಗೆ ಒಂದು ಫೋನ್ ಮಾಡಿಬಿಡ್ತೀನಿ. ನೀತು ತುಂಬ ಟೆನ್ಷನಲ್ಲಿರ್ತಾಳೆ. ಓಕೆ, ಒಂದು ನಿಮಿಷ. ಅಯ್ಯೋ, ಆದರೆ ಆಕಾಶ್ ಅವರೇ, ನೀವು ಫೋನ್ ಹೆಂಗೆ ಮಾಡ್ತೀರಾ? ಫೋನಲ್ಲಿ ನೆಟ್ವರ್ಕೇ ಇಲ್ಲ ನೋಡಿ ಸ್ವಲ್ಪ. ಓ ಹೌದು. ಅಯ್ಯೋ ಅಣ್ಣ, ಹೊರಗಡೆ ತುಂಬ ಜೋರಾಗಿ ಮಳೆ ಬರ್ತಾ ಇದೆ, ಅದರಿಂದಾಗೆ ಸರಿಯಾಗಿ ನೆಟ್ವರ್ಕ್ ಇಲ್ಲ. ಆಮೇಲೆ ಫೋನ್ ಮಾಡಿರಂತೆ. ನೀವು ಶುರು ಮಾಡಿ ಅಣ್ಣ. ಅಂದರೆ ನಿಮ್ಮನೇಲಿ ಯಾರಿಗೂ ನಿಮ್ಮ ಬಗ್ಗೆ ಟೆನ್ಷನ್ ಆಗೋದಿಲ್ವಾ? ಇಲ್ಲ, ನನಗಂತೂ ಅನ್ನಿಸ್ತಾ ಇಲ್ಲ ನಿಮ್ಮ ಬಗ್ಗೆ ಯಾರಾದರೂ ನಿಮ್ಮ ಮನೇಲಿ ತಲೆ ಕೆಡಿಸ್ಕೋತಾರೆ ಅಂತ. ಯಾರಾದರೂ ಚಿಂತೆ ಮಾಡ್ತಾ ಇದ್ದಿದ್ರೆ ನೀವು ಹೀಗೆ ಇಲ್ಲಿ ಕೂತ್ಕೊಂಡು ಕತೆನ ಕೇಳ್ತಾ ಇರಲಿಲ್ಲ. ಬೆಳಿಗ್ಗೆಯಿಂದ ನನ್ನ ಹೆಂಡತಿ ಜೊತೆ ಒಂದೇ ಒಂದ್ಸಲ ಮಾತಾಡಿರೋದು, ಒಂದೇ ಒಂದ್ಸಲ. ನಾನು ಎಲ್ಲಿದ್ದೀನಿ, ಏನು ಮಾಡ್ತಾ ಇದ್ದೀನಿ. ಅವಳು ಮನೆಯಲ್ಲಿ ಒಬ್ಬಳೇ ಇರ್ತಾಳೆ, ಟೆನ್ಷನ್ ಮಾಡ್ಕೊಂಡಿರ್ತಾಳೆ. ಒಂದು ಫೋನ್ ಮಾಡಿ ಅವಳನ್ನ ಮಾತಾಡ್ಸೋದು ನನ್ನ ಜವಾಬ್ದಾರಿ ಅಲ್ವಾ? ಇಲ್ಲಿ ಫೋನ್ ಟವರ್ ಇಲ್ಲ ಅಂತ ಹೇಳ್ತೀರಾ, ಮತ್ತೆ ಕೂತ್ಕೊಂಡು ಒಂದರಿಂದ ಒಂದು ಕತೆಗಳನ್ನ ಕೇಳ್ತಿದ್ದೀರಾ. ವಿಚಿತ್ರವಾಗಿದೆಯಪ್ಪ. ನೀವು ಯಾವತ್ತಾದರೂ ಯೋಚಿಸಿದ್ದೀರಾ? ನೀವು ಇಲ್ಲಿ ಕೂತ್ಕೊಂಡು ಇಲ್ಲಿ ಕತೆ ಕೇಳ್ತಾ ಇದ್ದೀರಾ, ಮತ್ತೆ ಅಲ್ಲಿ ನಿಮ್ಮ ಮನೆಯಲ್ಲಿ ಎಷ್ಟು ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಆದರೆ ನಮ್ಮಿಂದ ಇಲ್ಲಿ ಏನು ಮಾಡೋದಕ್ಕಾಗ್ತಿಲ್ಲ. ಇಲ್ಲಿ ಕೂತ್ಕೊಂಡು ಕತೆ ಕೇಳಿ ಟೈಮ್ ಪಾಸ್ ಒಂದು ಮಾಡೋದನ್ನ ಬಿಟ್ರೆ ಬೇರೆ ಏನೂ ಮಾಡೋದಕ್ಕಾಗಲ್ಲ. ಇದರಿಂದ ಮನಸ್ಸು ಹಗರಾಗತ್ತೆ, ಟೈಮ್ ಪಾಸ್ ಕೂಡ ಆಗತ್ತೆ. ಮಿಕ್ಕಿದ್ದು ನಿಮಗೆ ಬಿಟ್ಟಿದ್ದು. ಹಾಂ, ನೀವು ಶುರು ಮಾಡಿ ಅಣ್ಣ. ಅಯ್ಯೋ ಆಕಾಶ ಅಣ್ಣ, ಕೋಪ ಮಾಡ್ಕೋಬೇಡಿ. ನಮ್ಮ ಹತ್ರ ಇಲ್ಲಿ ಉಳ್ಕೊಳ್ಳೋದೊಂದು ಬಿಟ್ಟರೆ ಬೇರೆ ಏನೂ ಮಾಡೋಕ್ಕಾಗಲ್ಲ. ಸೊ ಕೋಪನ ಬಿಸಾಕಿ ಮತ್ತೆ ಬಂದು ಇಲ್ಲಿ ಕೂತ್ಕೊಳ್ಳಿ. ಇಲ್ಲಿ ನೋಡಿ ಆಕಾಶ್ ಅವರೇ, ಈಗ ಇದೆಲ್ಲ ಯೋಚನೆ ಮಾಡಿ ಏನೂ ಉಪಯೋಗ ಇಲ್ಲ. ನೆಟ್ವರ್ಕು ಇಲ್ಲ, ಆಚೆ ಮಳೆ ಬೇರೆ ಬರ್ತಿದೆ. ಮಳೆ ಸ್ವಲ್ಪ ಕಮ್ಮಿ ಆಗಲಿ, ನಿಮಗೆ ನೆಟ್ವರ್ಕು ಸಿಗುತ್ತೆ, ಆಮೇಲೆ ನೀವು ಮಾತಾಡಿ. ಇವಾಗ ನೀವು ಕೂತ್ಕೊಂಡು ಕತೆ ಕೇಳಿ. ಇವಾಗ ನಿಮಗೇನು ಮಾಡೋದಕ್ಕಿಲ್ಲ ತಾನೇ? ಬನ್ನಿ ಕೂತ್ಕೊಳ್ಳಿ. ನಿಮಗೆ ಇಷ್ಟನೂ ಆಗುತ್ತೆ, ಹಾಗೆ ನಿಮ್ಮ ಟೈಮು ಪಾಸ್ ಆಗುತ್ತೆ. ಒಂದು ವೇಳೆ ನಿಮಗೆ ಇಷ್ಟ ಆಗಿಲ್ಲ ಅಂತಂದರೆ ಪಕ್ಕದಲ್ಲೇ ರೂಮ್ ಇದೆ, ಅಲ್ಲೋಗಿ ಆರಾಮಾಗಿ ರೆಸ್ಟ್ ಮಾಡಿ. ಇಲ್ಲ, ಇಟ್ಸ್ ಓಕೆ. ಐ ಆಮ್ ಸಾರಿಯಾ, ಪ್ಲೀಸ್ ಕ್ಯಾರಿ ಆನ್. ಈಗ ಮುಂದಿನ ಕತೆ ನಾನೇನು ಹೇಳ್ತೀನಿ ಅಂದರೆ, ಸ್ವಲ್ಪ ವರ್ಷದ ಹಿಂದೆ ಒಂದು ಊರಲ್ಲಿ ವಿಕಾಸ್ ಅಂತ ಒಬ್ಬ ಇದ್ದ. ಅವ್ರನ್ನ ನಮ್ಮ ಮನೇಲಿ ಅಂತ ಇಮ್ಯಾಜಿನ್ ಮಾಡ್ಕೋಬೋದು. ಇನ್ನೂ ಎಷ್ಟು ದೂರ? ಬೇಗ ನಡಿ. ಈ ನಿಮ್ಮ ಊರು ನೋಡೋದಕ್ಕೆ ತುಂಬ ಸುಂದರವಾಗಿದೆ ಕಣಪ್ಪ.
ಹಾ ಶರ್ಮಾ ಅವರೇ, ಹೇಳಿ. ಇಲ್ಲ, ನಾನು ಮನೆಯಲ್ಲಿಲ್ಲ, ಆಚೆ ಬಂದಿದ್ದೀನಿ. ಇಲ್ಲ, ರಜಾ ಎಲ್ಲ ಏನಿಲ್ಲ. ಅದು ಬಂದು ಕಾಡು ಬಗ್ಗೆ ಒಂದು ಕತೆ ಬರಿಬೇಕು ಅಂತ ಹೇಳಿ ಒಂದು ಊರಿಗೆ ಬಂದಿದ್ದೀನಿ ನಾನು. ಹಾ, ಇದು ಹೊಸ ಕಾದಂಬರಿ. ಅದ್ರ ಕೆಲ್ಸದ ಮೇಲೇನೆ ಬಂದಿರೋದಿಲ್ಲಿಗೆ. ಇನ್ನೊಂದು ವಾರ ಕಳ್ಕೊಂಡು ನಾನು ಮತ್ತೆ ಪುಣೆಗೆ ಬರ್ತೀನಿ. ಅಲ್ಲಿವರೆಗೂ ನಿಮ್ದೇನಾದರೂ ಮುಖ್ಯವಾದ ಕೆಲಸ ಏನಾದರೂ ಇತ್ತಾ? ಓಹೋ, ಹಾಂ, ಪಿಕ್ನಿಕ್ ಬಗ್ಗೆನಾ? ಹಾಂ, ಸರಿ. ನಾನು ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಸರಿ, ಹಾಗಾದ್ರೆ ಫೋನ್ ಇಡ್ತೀನಿ ಈಗ. ಹಾಂ, ಖಂಡಿತ. ಸೂರಜ್ ಸರ್, ನಿಮ್ಮ ರೂಮ್ದು ಬೀಗದ ಕೈ ತಗೊಳ್ಳಿ. ಅಕಸ್ಮಾತ್ ನಿಮ್ಗೆ ಏನಾದರೂ ಬೇಕು ಅಂತ ಅನ್ಸಿದ್ರೆ ನನ್ನನ್ನು ಕರೀರಿ, ಆಯ್ತಾ? ಸರಿ. ಸರಿ.